ಹಲೋ ಹಲೋ ಬರ್ಬೇಕಲ್ಲೇನೋ ಹಿಂದ ಬರುತ್ತದವೋ ಮುಂದ ಬರ್ಬೇಕಲ್ಲೇನೋ ಮುಂದ ಬರುತ್ತದವೋ. ಹೌದು 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 ಬಂದ್ರೆ ಹತ್ತಿರ ಒಂದು ಸ್ವಲ್ಪ ಮಾಯಮ್ಮದೇವಿಗೆ ಮನೆಗೆ ಹೌದು ಹೌದು ಕರ್ಲಿಕರ ಬಂದಂತೆ ಆಯ್ತು. ಹೌದು ಹೌದಪ್ಪ ಮಾಯಮ್ಮದೇವಿ ತಮ್ಮನೆ ಗುರ್ತ ಹಿಡಿದು ಚೇಜಿ ಗುರ್ತಾನೆ ಹಿಡಿದು ನಂದಿ ಗುರ್ತಾನೆ ಹಿಡಿದು 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 ಮಾಯಮ್ಮದೇವಿ ಮಾಳಿಗೆ ಮಾಡಿದ ಹಿಡಿದು ತಳಗೆ ಬಂದಳು. ಹೌದು ಹೌದಪ್ಪ ಅದಕ್ಕೆ ಈ ಸದ್ದ ಹೌದು ಅಕ್ಕಿನೇಳ ಮಾಯಮ್ಮದೇವಿ ಕಂಚಿ ಕಳಸನ ತುಂಬಿಕೊಂಡು ಹೌದು ಹೌದು ಹಂಗಾರು ತಂಬಿಗೆ ಒಳಗೆ ಶೀತವನ್ನು ಕೊಟ್ಟು ಹೌದಪ್ಪ ಹೌದು ಅಕ್ಕಿನೇಳ ಮಾಯಮ್ಮದೇವಿ ಮುತ್ತಿನ ಸರಿಗಿಲೆ ಹೌದಾ ಚೇಜಿ ಗುರುಗನ ಒಲಿಸ್ತಾಳ ತಮ್ಮನ ತೋಳನ್ನು ಯಾವ ತರ ಒಲಿಸ್ತಾಳ ನಂತಾಗು. ಹೌದಪ್ಪ ಹೌದು ಅದಕ್ಕೆ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತೈತಿ. ಏನು ಬರ್ತಾರಪ್ಪ ನಿಮಗ ಜಗತ್ತಿನೊಳಗೆ ಹೌದು ಹೌದು ಅಕ್ಕ ತಮ್ಮನ ನಂತರ ಬಹಳ ಒಂದ ಹೌದು ಹೌದು ಪ್ರೇಮ ಐತಿ. ಹೌದಪ್ಪ ಹೌದು ಅದಕ್ಕ ಹಿಂದಿನ ಕಾಲದೊಳಗೆ ಹೌದು ಹಾಲು ಮಕ್ಕಳೊಳಗೆ ಅಕ್ಕನೇಳ ಮಾಯಮ್ಮದೇವಿ ಹೌದು ಹೌದು ಒಬ್ಬರ ಮಗಳು ಲಿಂಗ ಬೀರದೇವರು ಒಬ್ಬರ ಮಗ ಅದಕ್ಕ ಹೌದು ಅಕ್ಕತಮ್ಮ ಅಂತದ್ದು ಎಷ್ಟು ಪ್ರೇಮ ಇರಬೇಕು, ಎಷ್ಟು ಹಂಬಲ ಇರಬೇಕು, ಎಷ್ಟು ನೆಮ್ಮಿಗೆ ಇರಬೇಕು. ಹೌದಪ್ಪ ಹೌದು ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿದವರು ಈ ಸದನು ಅಕ್ಕ ತಮ್ಮರು ಬಹಳ ಮಂದಿ ಇದ್ದೀರಿ. ಬಹಳ ಮಂದಿ ಅವರಪ್ಪ ಈಗಿನವರು. ಜಗತ್ತಿನೊಳಗೆ ಅಕ್ಕ ತಮ್ಮ ಅನ್ನಂತದ್ದು ಬಹಳ ಮಂದಿ ಇದ್ದೀರಿ. ಹೌದು ಹೌದು ಮಾಯಮ್ಮದೇವಿ ಮುತ್ತಿನ ಸರಿಗಿಲಿ ಈ ಸದ ತಮ್ಮನ ಧೂಳ ಬಳಸ್ತಾಳ. ಹೌದು 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 ಮುತ್ತಿನ ಸರಿಗಿನ ತಮ್ಮನ ಧೂಳ ಬಳಸ್ತಾಳ, ಚೇಜಿ ಬುಲ್ಗನ ಬಳಸ್ತಾಳ. ಹೌದಪ್ಪ ಹೌದು ಕಳಸವನ್ನು ತುಂಬಿ ಹೌದು ಅಕ್ಕನೇಳ ಮಾಯಮ್ಮದೇವಿ ಈ ಸದ್ದ ಲಿಂಗ ಬೀರಣ ದೇವರಿಗೆ ಬೆಳಗುತ್ತಾಳ. ಹೌದು ಹೌದು ಅದಕ್ಕ ಬಂಧುಗಳೇ ನಮ್ಮ ತಾಯಿನೇರ ತಾಯಿಯರ ಲಕ್ಷ ಕೂಡಿ ಕಡಿ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಕಡಿ. ಹಾ ಹಾ ದಾದನೆ ಮಾಡಬೇಡ್ರಿ. ಅದಕ್ಕ ಹೌದು ಈಗಿನ ಕಾಲದೊಳಗ ನಿಮ್ಮ ಮನೆಗೆ ನಿಮ್ಮ ಅಣ್ಣ ತಮ್ಮರು ಒದಗಿ ಬರ್ತಾರೆ. ಬರ್ತಾರಪ್ಪ ಬರ್ತಾರ. ಜೋಗಿ ಗ್ರಾಮದಾಗ ರೇವಣಿಯ ಸಿದ್ದೇಶ್ವರದ ಒಂದು 8 ದಿನ ಹಬ್ಬ ಐತಿದ್ರು. ಹೌದು ಹೌದು 8 ದಿನ ಕಾರ್ಯಕ್ರಮ ಐತಿ. ಹೌದು
ಅದಕ್ಕ ಎಷ್ಟು ದಿನ ಹಬ್ಬ ಐತಿ ಅಣ್ಣ ತಮ್ಮರ ಕರ್ಲಿಕ್ಕೆ ಬಂದಾರಪ್ಪ ಅಂತ ಕೇಳಿದ್ರ ನೀವೇಗ ಬರ್ತೀರಿ ಈ ಸದ್ ಹೆಂಗ ಬರ್ತೀರಿ ಹೆಂಗ ಅವ್ರು ಕರ್ಲಿಕ್ಕೆ ಬಂದ ಬಳಿಕ ನಿಮ್ಮ ಮನಿತಾಕ ಅವರು ತೋಂದು ಬುತ್ತಿಯರ ತೋಂದು ಬಂದ ಬಳಿಕ ಹೌದು ಹೌದು ಎಲ್ಲ ನಮ್ಮ ತಾಯಿಯರು ಕೂತೀರಿ ಹೌದ್ ತಾಯಿ ಬೆಳೆದ್ರೆ ಐಟೆಲ್ಲ ಕೂತೀರಿ ಅಣ್ಣ ತಮ್ಮನಿಗೆ ಯಾರು ನಿಮ್ಮ ಕಳಸ ಬೆಳಗ್ತೀರಿ ಸತ್ತ ಇದೇನ್ ನೀವಲ್ಲ ಹೇಳ್ರಪ್ಪ ನಮ್ಮ ಮಾರಿ ನಾವೇ ತಕ್ಕೊಳ್ಳಲ್ಲ ಎಲ್ಲಿ ಕಳ್ಸ ಬೇಡ ನಾನು ತಮ್ರಿಗೆ ಅದಕ್ಕ ಹೌದು ಎಲ್ಲ ನಮ್ಮ ತಂದೆ ಬೆಳೆದ್ರೆ ನಿಮ್ಮ ಕರ್ಲಿಕ್ಕೆ ಬರ್ತಾರ ಹೌದು ಹೌದು ಬಂಗಾರಿ ತಮ್ಮಿಗೆ ಒಳಗೆ ಸೀತಾಳ ಕೊಟ್ಟು ಪ್ರೇಮದಿಂದ ಯಾರು ಕಳಸ ಬೆಳಗ್ತೀರಿ ಯಾರು ಮರಿ ಹೊಡ್ತೀರಿ ನಾವು ಚಂದ ಹೋಗಲ್ರಪ್ಪ ಅಟ್ಟಂಗರ್ ಕರ್ಲಿಕ್ಕೆ ದಾರ್ಯಾಗ ರಚನೆ ಬಿದ್ದು ಹೋಗ್ತೇವೆ ನಮ್ಗ್ಯಾರು ಬಗಳ ಬೆಳಬೇಕು ಅದಕ್ಕೆ ನಮ್ಮ ತಾಯಿ ಬೆಳಗದವ್ರಿಗೆ ಏನ್ ಏನಂತೀವ ಕೇಳ್ಕೋದಪ್ಪ ಅಂತಂದ್ರ ಹೌದು ಹಿಂದಿನ ಕಾಲದೊಳಗೆ ಆಗ್ತೀನಿ ಹೇಳ ಮಾಯಮದೇವಿ ಮನೆಗೆ ಲಿಂಗ ಬೀರಾಣದವ್ರಿಗೆ ಹಂಗೆ ಕರ್ಲಿಕ್ಕೆ ಹೊಂಟಾನೆ ಈಗ ಬಂದವೆಲ್ಲ ಪಟ್ಪಟ್ಟಿ ಮೋಟ್ರಗಳು ಸ್ಪ್ಯಾಂಡ್ರ್ ಗಾಡಿಯಪ್ಪ ಅದಕ್ಕೆ ಹೌದ್ ಆಗ್ತೀನಿ ಹೇಳ ಮಾಯಮದೇವಿ ತಮ್ಮನ ಮನೆಗೆ ಬಂದ್ವಿ ಸದ್ದ ತಮ್ಮನಲ್ಲ ಮುತ್ತಿನ ಸರಿಗಿಲ್ಲ ಧೂಳವನ್ನ ಒಲಿಸಿ ಕಂಚಿ ಕಳಸಾನ ಯಾವ ರೀತಿ ಬೆಳಗುತ್ತಾಳ ಹೌದು ಹೌದು ಅದಕ್ಕೆ ನಮ್ಮ ತಾಯಿಯರು ತೆಲುತುಂಬ ಆಗ್ತೀನಿ ಹೇಳ ಮಾಯಮದೇವಿ ಮುತ್ತಿನ ದಂಡೆಯನ್ನು ಕಟ್ಟಿಕೊಂಡು ಹಣಿತುಂಬವ ತೂಕಮ್ಮನ ಹಚ್ಕೊಂಡು ತೆಲುತುಂಬ ಸರಗ ಹೋಗ್ತಾಳ ಹೌದು 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 ನಮ್ಮ ಅವ್ರವ್ರು ಹೊತ್ತಾರಪ್ಪ ಇನ್ನಂತವಾಗಿ ತಿಳ್ಕೋದೇನಪ್ಪ ಅಂತಂದ್ರ ಹೌದ ಅದು ಒಂದು ದಿನ ಅಲ್ಲ ಸ್ಯಾರು ಹೊಚ್ಕೋರಿ ಅವ ಇರ್ಬೇಕಂತ ನಮ್ಮ ಅಪ್ಪನ ಮದುವೆ ಇನ್ನಂತವಾಗಿ ತಿಳ್ಕೋದಪ್ಪ ಹೊಚ್ಕೋರಿ ಅವ ಸ್ಯಾರು ಹೊಚ್ಕೋರಿ ಒಂದು ಸೆರಗಿಗೆ ರೊಕ್ಕ ಕೊಟ್ಟಿಲ್ಲ ಅವ್ನು ಸೀರೆಗೆ ರೊಕ್ಕ ಕೊಟ್ಟಿಲ್ಲ ನಿಮ್ಗೆ ಹೊಚ್ಕೋರವ ಎಲ್ಲಾರು ಸೊಂಟಿ ಸೂತ್ರಿ ಅದಕ್ಕೆ ನಮ್ಮ ತಾಯಿ ಬೆಳೆದರು ಆಗ್ತೀನಿ ಹೇಳ ಮಾಯಮದೇವಿ ನೋಡಿ ಮತ್ತ ಹೌದು ಹಿಂದಿನವ್ರಿಗೆ ನೀವು ಹೇಳ್ಕೊತ ಹೋಗೋದೈತಿ ಈ ಸಾಧ್ಯದವರು ಹೌದು ಆಗ್ತೀನಿ ಹೇಳ ಮಾಯಮದೇವಿ ಮುತ್ತಿನ ದಾಣಿಯನ್ನು ಕಟ್ಟಿಕೊಂಡು ಹಣಿಯಾರಿ ಕೂಕಮ್ಮನ ಇಟ್ಟುಕೊಂಡು ಹೌದು ಹೌದು ನೋಡಿ ಹಂಗ ಕಾಣಿಸ್ತಾರ ಭಾಗ್ಯದ ಲಕ್ಷ್ಮಿ ಕಂಡಂಗ ಆಗ್ತಿತ್ತು ಹೌದಪ್ಪ ಹೌದು ಅದಕ್ಕ ತಾಯಿಗೆ ಏನು ಸೀರೆ ಇರ್ಬೇಕಂತ ಕೇಳಿದ್ರ ತೆಲುತುಂಬ ಸರಗ ಹಣಿಮ್ಯಾಲ ಕೂಕಮ್ಮ ಚಿಕ್ಕ ಇರ್ಬೇಕು ಹೌದು ಅದೇ ಸೀರೆ ಐತಿ ತಾಯಿಗೆ ಹೌದಪ್ಪ ಹೌದು ನಮ್ಮ ಹೌದರ ಹಣತುಂಬ ನೀವು ಟಿಪ್ರ ಇಟ್ಕೊಳ್ತಾರೆ ತೆಲುತುಂಬ ಸರಗ ಹೋಯ್ತು ಸೊಂಟೆಗೆ ಸುತ್ತಿದ್ರಪ್ಪ ನಿಮ್ ಸೀರೆ ಇಲ್ಲ ಹೌದಪ್ಪ ಮ್ಯಾಗ ಒಂದು ಅಂಗಿ ಹಾಕ್ತಾರ್ಯಪ್ಪ ಮತ್ತ ಅದಕ್ಕೆ ಹಂಗೆ ಹಾಕೋರಿ ಹಾಕೋರಿ ಕೆತ್ತ ಮುಂದೆ ಹಾಕ್ರಿ ಕರ್ಕಿ ಕೆತ್ತ ಮುಂದೆ ನೀವು ಅಂಗಿ ಹಾಕೋರಿ ನಮ್ಮ ತಾಯಿದರಿಗೆ ಕೇಳ್ಕೋದು ಏನಂತೀವಲ್ಲಪ್ಪ ಅಂತಂದ್ರೆ ಇವತ್ತೊಂದ್ ದಿವಸ ಇಬ್ಬರು ತಾಯಿ ಮ್ಯಾಲ ಹಂಬಲ ನೆಟ್ಟು ಹೌದು ಹೌದು ರೇವಣ ಸಿದ್ದೇಶ್ವರ ಮ್ಯಾಲ ನೆಂಬಿಗೆ ನೆಟ್ಟು ಇವತ್ತಿನ ದಿವಸ ತೆಲುತುಂಬ ಸರಗ ಹಚ್ಕೊಂಡು ಕೊತ್ತಿದೆ ಆಗಿತ್ತಪ್ಪ ಅಂತ ಕೇಳಿದ್ರ ಹೌದಪ್ಪ ಹೌದು ನಮ್ಮ ಹಾಲ ಮತದ ನನ್ನ ಆಗ್ತೇನೆ ಮಾಯಮದೇವಿ ಗುರುವರೇ ಒಳಿಸಿದ್ದ ನಿಮ್ಮ ಮನೆಯೊಳಗ ನಿಮ್ಮ ಬಂದಂತ ಕಷ್ಟಗಳನ್ನ ನಷ್ಟಗಳನ್ನ ಎಲ್ಲಾನು ಕಿತ್ತಿ ಇವತ್ತು ಬಯಲು ಮಾಡ್ತಾನಂತ ಮಾತವನ್ನ ಹೇಳಿ ಹೌದು ಹೌದು ಆಗ್ತೇನೆ ಮಾಯಮದೇವಿ ಬಂಗಾರ ತೆಬ್ಬಿಗೆ ಒಳಗೆ ಶೀತಳ ಕೊಡ್ತಾಳೆ ಈ ಸದ್ದ ತಮ್ಮಗ ಹೌದಾ ಹ್ಯಾಂಗ ಕೊಡ್ತಾಳೆ ನಮ್ದು ಕೇಳಿ ಮುಂದೆ ಹಾ ಕೇಳ್ರಿಪ್ಪ ಮೈಕ್ ಹುಡ್ಕೊಳತ್ರ ಕುರ್ಚಿ ಹುಡ್ಕೊಳತ್ರ ಹಾಲು ಹಾಲು ಶೀತಾಳ ಕೊಟ್ಟೇನಿ ಕೈಕಾಲ ಮಜ್ಜಲ ಮಾಡು ಮಾರಿ ಮಜ್ಜಲ ಮಾಡತ್ತಮ್ಮ ಆದರಾಗಲಿ ಅಕ್ಕ ನೀನು ಕೊಟ್ಟಿರ್ತಕ್ಕಂಥ ಸಿತಾಳದಿಂದ ನಾನು ಕೈಕಾಲ ಮಜ್ಜಲ ಮಾಡಿದಂತಾಯಿತು ಭಾರಿ ಮಜ್ಜಲ ಮಾಡಿದಂತಾಯಿತು ನೋಡಕ್ಕ ಏನು ತಮ್ಮ ಬಿರಣ್ಣ ಹೇಳು ನನ್ನಕ್ಕ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ತಮ್ಮ ನಿನ್ನ ತೇಜಿಗೆ ಮೇವ ನೀರ ಮಾಡಿ ಬರ್ತೀನಿ ತಮ್ಮ ಆದರಾಗಲಿ ಅಕ್ಕ ನೀನು ಹೋಗಿ ಬಾರಕ್ಕ ಹಲೋ ತಿನ್ನಲಿಗದಲ್ಲ ತಿನ್ನಲೇನು ಈ ಕಡೆ ಹೊಳಪು ತಿನ್ನು ನೋನು ಐಲಿಗೆ ಬರ್ತಿಲ್ಲ ಬೆನ್ನಾಗ ತಿನ್ನು ಕಟ್ಟು ಕಣಕಿ ಹಾಕಿಲ್ಲ ಕಣ ಹ್ಮ್ ತಮ್ಮ ಬೀರಣ್ಣ ಅಕ್ಕ ನಿನ್ನ ತೇಜಿಗೆ ಮೇವ ಹಾಕಿದರೆ ಮೇವ ತಿನ್ನವಲ್ಲದು ನೀರ ಕುಡಿಸಿದರೆ ನೀರು ಕುಡಿವಲ್ಲದು ಹೌದು ಹೌದೇನು ನನ್ನಕ್ಕ ಬೆಲ್ಲ ತಿನ್ನಿಸಿದರೆ ಬೆಲ್ಲ ತಿನ್ನವಲ್ಲದು ಬೇಳೆ ತಿನ್ನಿಸಿದರೆ ಬೇಳೆ ತಿನ್ನವಲ್ಲದು ಹೌದು ಹೌದು ನಿನ್ನ ತೇಜಿಗೆ ಎಂತ ಮೇವ ಎಂತ ನೀರ ಬೇಕು ಹೇಳ ಬೀರಣ್ಣ ಏನು ನನ್ನಕ್ಕ ಹೇಳತ್ತಮ್ಮ ನನ್ನ ತೇಜಿಗೆ ಉಕ್ಕಿನ ಕಡಲೆ ತರಬೇಕು ಉರ್ಮಾರಿ ಸಿತಾಳ ತಂದ ಕುಡಿಸಬೇಕು ನೋಡು ನನ್ನಕ್ಕ ಹೌದೇನೋ ನನ್ನ ತಮ್ಮ ಅಂದ್ರೆ ನನ್ನ ತೇಜಿ ತಿಂತದ ಎಲ್ಲವಾದರೆ ನೀರನ್ನಾದ್ರೂ ಕುಡಿಯುತ್ತಾದ ನೋಡಕ್ಕ ಆದರಾಗಲಿ ತಮ್ಮ ನಿನ್ನ ತೇಜಿ ಆಸೆ ಅಂತೆ ಹೌದು ಈಗಿಂದೀಗಲೇ ಗಂಭಾರ ಕಾರಣನ ಮನೆಗೆ ಹೋಗಿ ನಿನ್ನ ತೇಜಿ ಆಸೆ ಅಂತ ಏನಪ್ಪ ಅಂತ ಕೇಳಿದ್ರೆ ಉಕ್ಕಿನ ಕಡಲೆ ಉರಿಮಾರಿ ಶೀತಳವನ್ನ ಮಾಡಿಸಿ ತಂದು ತಿನ್ನಿಸ್ತೀನಿ ಬೀರಣ್ಣ ಆದರಾಗಲಿ ಅಕ್ಕ ನೀನು ಶೀಘ್ರ ಹೋಗಿ
ತೆಗೆದುಕೊಂಡ ಬಾರಕ್ಕ. ಹೋಗಿ ಬರ್ತೀನಿ ತಮ್ಮ, ವಿಶ್ರಾಂತಿ ತೆಗೆದುಕೋ. ಆಗಲಿ. ಓಹೋ ಕಾಳಣ್ಣ, ಕಾಳಣ್ಣ ಏನು ಕಾಳಣ್ಣ? ಏನನ್ನ ತಮ್ಮ ಚೆನ್ನಿಂಗರಾಯನ ತೇಜಿ ಉಕ್ಕಿನ ಕಡಲೆ ಉರಿಮಾರಿ ಸೀತಾಳ ಬೇಡಿ ಮನಸ್ಸು ಮಾಡಿ ಕುಂತದ ಕಾಳಣ್ಣ. ಈಗಿಂದೀಗಲೇ ನೀನು ನನ್ನ ತಮ್ಮನ ತೇಜಿಗೆ ಉಕ್ಕಿನ ಕಡಲೆ ಉರಿಮಾರಿ ಸೀತಾಳ ಮಾಡಿಕೊಡ್ಬೇಕು ಕಾಳಣ್ಣ. ಅದು ಹೌದು ಹೌದು ಕಾಳಣ್ಣ. ಆದರಾಗಲಿ ಕಾಳಣ್ಣ. ಆದರಾಗಲಿ ಕಾಳಣ್ಣ. ಉಡಿಯಲ್ಲಿ ಹೊನ್ನ ತಂದಿದ್ದೇನೆ, ತೆಗೆದುಕೋ ಕಾಳಣ್ಣ. ಎಲ್ಲ ತೇಜಿ ತಿತ್ತವಲ್ರಿ ಸದಾ ನಾನು ಆಗಲೇ ಹೈದಾಡ್ಕತ್ತಿದ್ವಿ ಅಲ್ಲತ್ತೇಳಿ ಹೈದಾಡ್ತಾವ ತಿತ್ತಾವು ಅಲ್ಲೇ ಬುಟ್ಟಿ ಅಲ್ಲಿ ತಿತ್ತಿ. ಸರಿ ಕಾಕ ನೀ ನಿನಗೆ ಒದ್ದಿತ್ತದು ಮೊದಲೇ ಅಕ್ಕ ಬಾಯಿ ಹೋರೋದು ಅಲ್ಲ. ಹೇಳು ತಮ್ಮ ಭೀರಣ್ಣ. ಹೇಳು ನನ್ನಕ್ಕ. ತೇಜಿ ಆಶೆಯಂತೆ ಉಕ್ಕಿನ ಕಡಲೆ ಉರಿಮಾರಿ ಸೀತಾಳವನ್ನ ಮಾಡಿ ತಂದು ತಿನಿಸಿ ನೀರು ಕುಡಿಸಿದಂತಾಯ್ತು ತಮ್ಮ. ಹೌದು ಹೌದೇನು ನನ್ನಕ್ಕ. ಏನು ತಮ್ಮ ಭೀರಣ್ಣ? ಅಕ್ಕ ನಿನಗೆ ಕಂಬಳಿ ಗದ್ದಿಗೆ ಮಾಡಿನ ತಮ್ಮ, ಕಂಬಳಿ ಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಏನು ನನ್ನಕ್ಕ. ಹೇಳು ತಮ್ಮ. ಈ ಕಂಬಳಿ ಗದ್ದಿಗೆ ಮೇಲೆ ಕರೆಯವರ ಮೋರಿತಾಗ್ತನ್ನಕ್ಕ, ನಾನು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಹೇಳು ನನ್ನಕ್ಕ. ನಿನಗೆ ಶ್ರೀಗದ್ದಿಗೆ ಮಾಡಿನ ತಮ್ಮ, ಶ್ರೀಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಏನು ನನ್ನಕ್ಕ. ಹೇಳು ತಮ್ಮ. ಈ ಹವಳಾದ ಗದ್ದಿಗೆ ಮೇಲೆ ನನ್ನಪ್ಪ ಜಗದ್ಗುರು ರೇವಣ ಸತ್ತರು ಮೋರಿತಾದರಕ್ಕ, ನಾನು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಹೇಳು ನನ್ನಕ್ಕ. ನಿನಗೆ ಹವಳದ ಗದ್ದಿಗೆ ಹಾಕಿನ ತಮ್ಮ, ಹವಳದ ಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಅಕ್ಕ ಹೇಳು ತಮ್ಮ. ಈ ಹವಳಾದ ಗದ್ದಿಗೆ ಮೇಲೆ ಗುರುವರು ರೇವಣ ಸಿದ್ಧರು ಮೋರಿತಾದರಕ್ಕ, ನಾವು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಅಕ್ಕ ನಿನಗೆ ಕಂಚಿನ ಗದ್ದಿಗೆ ಹಾಕಿನ ತಮ್ಮ, ಕಂಚಿನ ಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಅಕ್ಕ ಹೇಳು ತಮ್ಮ. ಈ ಕಂಚನ ಗದ್ದಿಗೆ ಮೇಲೆ ಮುತ್ತ ಕೆಂಚರಾಯ ಮೋರಿತಾದನಕ್ಕ, ನಾನು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಅಕ್ಕ ನಿನಗೆ ಬೆಳ್ಳಿಯ ಗದ್ದಿಗೆ ಹಾಕಿನ ತಮ್ಮ, ಬೆಳ್ಳಿಯ ಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಏನು ನನ್ನಕ್ಕ. ಹೇಳು ತಮ್ಮ. ಈ ಬೆಳ್ಳಿಯ ಗದ್ದಿಗೆ ಮೇಲೆ ಬೆಳ್ಳಿಗಿರಿ ಗೌಡ ಮೋರಿತಾದನಕ್ಕ, ನಾನು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಅಕ್ಕ ನಿನಗೆ ಬಂಗಾರ ಗದ್ದಿಗೆ ಹಾಕಿನ ತಮ್ಮ, ಬಂಗಾರ ಗದ್ದಿಗೆ ಮೇಲೆ ಆಸನಾಗೋ ಭೀರಣ್ಣ. ಅಕ್ಕ ಹೇಳು ತಮ್ಮ. ಈ ಬಂಗಾರ ಗದ್ದಿಗೆ ಮೇಲೆ ಮುತ್ತ ನಿಂಗರಾಯ ಮೋರಿತಾದನಕ್ಕ, ನಾನು ಮೋರಿತಾಗುದಿಲ್ಲ ನೋಡಕ್ಕ. ಏನು ತಮ್ಮ ಭೀರಣ್ಣ? ಹೇಳು ನನ್ನಕ್ಕ. ನಿನಗೆ ಎಂತ ಗದ್ದಿಗೆ ಬೇಕು? ಹೇಳು ತಮ್ಮ. ಅಕ್ಕ ಹೇಳು ತಮ್ಮ. ನೀನು ಈಗಿಂದೀಗಲೇ ಮಾನ್ಯಾದ ಹೊಲಕ್ಕೆ ಹೋಗಿ 3 ಕಣ್ಣಿನ ಹೊತ್ತಿಗೆ 7 ಸುತ್ತ ಹಾಕಿ ಮತ್ತು ಹಾಲು ಹಾಕಿ ಹೌದೇನು ನನ್ನ ತಮ್ಮ? ನೂಲು ಸುತ್ತಿ 7 ಹೆಡಿನಾಗಿದ್ರೆ ತಂದು ನನ್ನ ನಾಗರ ಗದ್ದಿಗೆ ಮಾಡಿದರ ನಾನು ಆಸನಾಗ್ತೀನಿ ನೋಡಕ್ಕ. ಏನು ತಮ್ಮ ಭೀರಣ್ಣ? ಅಕ್ಕ ಅಕ್ಕನ ಹಬ್ಬಕ್ಕೆ ಕರೆಯಲು ಬಂದೇವೋ ಏನು ಕಾಡಲು ಬಂದೇವೋ ತಮ್ಮ? ಅಕ್ಕ ನಿನ್ನನ್ನು ಹಬ್ಬಕ್ಕೆ ನಾನು ಬರಮಾಡಿ ಕರೆಯಲಿ ಬಂದೀನಿ ನೋಡಕ್ಕ. ಆ ಭಲ್ಲೇನು ತಮ್ಮ ಭಲ್ಲೇನು, ನಿನ್ನ ಚಿಕ್ಕನ್ನ ಗುಡುಗ ನಾನು ಬಲ್ಲೇನು. ಹೌದು ಹೌದೇನು ನನ್ನ ಅವಾಗ ಸಣ್ಣವಿರ್ಲಕ್ಕಾಗಿ ಕಾಡ್ಕೊಂತ ಬಂದಿದ್ದು ತಮ್ಮ, ಇನ್ನ ಅಂತ ಹಠ ಬಿಟ್ಟಿಲ್ಲ. ಹೌದು ಆದರಾಗಲಿ ತಮ್ಮ, ಈಗಿಂದೀಗಲೇ ಮಾನ್ಯದ ಹೊಲಕ್ಕೆ ಹೋಗಿ ಹೌದು 3 ಕಣ್ಣಿನ ಹೊತ್ತಿಗೆ ನೂಲವನ್ನ ಸುತ್ತಿ ಹಾಲವನ್ನು ಎರೆದು ಹಾ ನಿನಗೆ ನಾಗರ ಗದ್ದಿಗೆಯನ್ನು ತಂದು ನಿನಗೆ ನಾಗರ ಗದ್ದಿಗೆ ಮಾಡ್ತೀನಿ ತಮ್ಮ, ವಿಶ್ರಾಂತಿ ತೆಗೆದುಕೋ ತಮ್ಮ. ಆದರಾಗಲಿ ಅಕ್ಕ, ನೀನು ಶೀಘ್ರವೇ ಹೋಗಿ ಬಾರಕ್ಕ. ಹೋಗಿ ಬರ್ತೀನಿ ತಮ್ಮ. ಹೌದು ಹಲೋ ಹಲೋ. ಡ್ಯಾನ್ಸ್ ಹೊಡೆಯೋದು ಹೌದು ಹೌದು ಏನೇನೋ ತಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಾರ. ಹೌದಪ್ಪ ಹೌದು. ಹಂಗಲ್ಲ, ಇದು ಸತ್ಯದ ಒಂದ ಹಿಂದ ಮಾಡಿದ ಅಕ್ಕನ್ಯಾಳ ಮಾಯಮದೇವಿ ಗುರು ರೇವಣ ಸಿದ್ಧನ್ನ ಮಾಡಿದಂತ ಕಾಯಕ ಇವತ್ತಿನ ದಿವಸ ಇದೇ ಜೋರ ಗ್ರಾಮದಲ್ಲಿ ರೇವಣೇಶ್ವರ ಒಂದ ಅನುಗ್ರಹ ಜಾಗದೊಳಗ ಒಂದು ಬಂಗಾರದ ಹೂವಿನ ಜಾಗದೊಳಗೆ ನಾವು ಬಂದಿದ್ದೀವಿ. ನಮ್ಮದು ಒಂದು ಪೂರ್ವದ ಪುಣ್ಯ ಐತಿ ಇವತ್ತ. ಯಾಕಪ್ಪ ಅಂತ ಕೇಳಿದ್ರೆ ಮುಂಜಾನೆ
ಹೌದು ನಿನ್ನ ಬೀರಾಣದವ್ರಿಗೆ ಹಂಗ ನಾಗರ ಗದ್ದಿಗೆ ನಾನು ಮೂರ್ತಿ ಆದ ಹೌದಪ್ಪ ಹೌದು ಅನ್ನುವಂಥದ್ದು ಸುಂದರವಾದಂತ ಕಥೆ ಸಾಗಿ ಬಂದದ ಇನ್ನು ಮುಂದ ಬಹಳ ಒಂದು ಸತ್ಯ ಆದಂತ ಕಥೆ ಐತಿ ಇದು. ಹೌದು ಹೌದು ಅದಕ್ಕ ಅಕ್ಕನೇಳ ಮಾಯಾಮದೇವಿ ಕಂಚಿ ಕಳಸನ ತುಂಬಿಕೊಂಡು ನಾಗರ ಗದ್ದಿಗೆನ ತಾಮನೇಳ ಬೀರಾಣದೇವರಿಗೆ ಹ್ಯಾಂಗ ತರ್ತಾಳ ಅಂತ ಕೇಳಿನ ಮುಂದ ಹಾ ಕೇಳ್ರಿಪ್ಪ ಮುಂದ
ಹಲೋ 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 ಹಾಲು ಓಹೋ, ಹಲ್ಲೊಂದು ಯಾಲಕ್ಕೆ ಸಣ್ಣ ಕಣ್ಣೊಂದು ಗುಲಗಂಜಿಯ ಬಣ್ಣ, ಹೌದು ಹೌದು. ಹೊಡೆಯತ್ತನಿ ಹೊನ್ನ ಪದ್ಮ ಗೋಧಿ ಬಣ್ಣದ ಎಳಿಮಿಟಿನಾಗರಾಗಿ ಎದ್ದು ಬಾ ನಾಗೇಶ. ನನ್ನನ್ನು ಸ್ತೋತ್ರ ಮಾಡಿದಂತ ಕಾರಣವೇನು ತಾಯಿ? ಏನು ನಾಗೇಶ? ಹೇಳು ತಾಯಿ. ಏನನ್ನ ತಮ್ಮ ಚೆನ್ನಿಂಗರಾಯ ನಿನ್ನ ನಾಗರ ಗದ್ದಿಗೆಯನ್ನ ಬೇಡಿ ಮಲಮನಸ್ಸು ಮಾಡಿ ಕೂತಾನು ನಾಗೇಶ. ಹೌದು ಹೌದೇನು ತಾಯಿ? ಏನನ್ನ ತಮ್ಮ ಚೆನ್ನಿಂಗರಾಯಿಗೆ ನೀನು ನಾಗರ ಗದ್ದಿಗೆ ಆಗಬೇಕು ನೋಡು ನಾಗೇಶ. ಏನು ತಾಯಿ? ಹೇಳು ನಾಗೇಶ. ಏನಿನ ತಮ್ಮ ಚೆನ್ನಿಂಗರಾಯ ನಗರ ಗದ್ದಿಗೆ ಬೇಡಿ ಮಲಮನಸ್ಸ ಮಾಡಿ ಕುಂತಾನಪ್ಪ ತಂದ್ರ, ಹೌದು ಹೌದು ನಾಗೇಶ. ನಿನ್ನ ತಮ್ಮ ಚೆನ್ನಿಂಗರಾಯಿಗೆ ನಾನು ನಾಗರ ಗದ್ದಿಗೆ ಆಗುತ್ತೀನಿ, ನನಗೇನು ಚಾಜ ಕೊಡ್ತಿ ಮಾಯಮ್ಮ? ಏನು ನಾಗೇಶ? ಹೇಳು ತಾಯಿ. ನಾಡು ಮೇಲತ್ತ ಗಂಡನ ಮನೆಗೆ ಹೋಗಿರ್ತಕ್ಕಂತ ಹೆಣ್ಣು ಮಕ್ಕಳನ್ನ ತವ್ರ ಮನೆಗೆ ಕರೆಸಿಕೊಂಡು ಒಂದು ದಿನ ಒಂದಾತಿಡಿಸ್ತೀನಿ ನಾಗೇಶ. ಆಧಾರ ಆಗಲಿ ತಾಯಿ. ಏನು ನಾಗೇಶ? ಹೇಳು ತಾಯಿ. 5 ಹಂಗನೂಲು ಎಲ್ಲಿ ನಿನ್ನ ಕೊರಳಲ್ಲಿ ಹಾಕ್ತೀನಿ, 2 ಹಂಗನೂಲು ಎಲ್ಲಿ ನನ್ನ ಕೊರಳಲ್ಲಿ ಹಾಕೋತೀನಿ. ಆಧಾರ ಆಗಲಿ ತಾಯಿ. ಸಂಜಿಲೆ ಬೆಲ್ಲದ ಹಾಲು ಎರಿತೀನಿ, ಮುಂಜಾನೆ ಬಿಳಿ ಹಾಲು ಎರಿತೀನಿ. ಹೌದು ಹೌದೇನು ತಾಯಿ? ಸೂರ್ಯ ಚಂದ್ರ ಇರುವವರೆಗೂ, ನೆಲವಂದ ಗಂಗೆ ಇರುವವರೆಗೂ, ಫಾರಂದ ಫಾರ್ ಇರುವವರೆಗೂ. ಹೌದು ಹೌದು. ನಾಗರ ಪಂಚಮಿ ಎನ್ನುವಂತ ನಾಮ ಜಗದೊಳಗ ಅಜರಾಮರವಾಗಿ ಉಳಿಸ್ತೀನಿ ನಾಗೇಶ. ಆಧಾರ ಆಗಲಿ ತಾಯಿ. ಏನನ್ನ ತಮ್ಮ ಚೆನ್ನಿಂಗರಾಯಗ ನೀನು ನಾಗರ ಗದ್ದಿಗೆ ಆಗಬೇಕು ನೋಡು ನಾಗೇಶ. ಆಧಾರ ಆಗಲಿ ತಾಯಿ. ನಿನ್ನ ತಮ್ಮ ಚೆನ್ನಿಂಗರಾಯಗ ನಾನು ನಾಗರ ಗದ್ದಿಗೆ ಆಗುತ್ತೀನಿ, ನನ್ನನ್ನು ಒಡಿಯಲ್ಲಿ ತೆಗೆದುಕೊಂಡು ಹೋಗು ಮಾಯಮ್ಮ. ಆದರಾಗಲಿ ನಾಗೇಶ, ಹೋಗು ನನ್ನ ನಡಿ. ನೆಟ್ಟಿ ಹೋಗೋಣ.
ಹಾಲು 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 ಭಾರತಮ್ಮ ಬೀರಣ್ಣ, ನಿನ್ನ ಆಶೆಯಂತೆ ನಾಗರ ಗದ್ದಿಗೆ ಆದರೂ ತಂದಿನ ನಾಗರ ಗದ್ದಿಗೆ ಮೇಲೆ ಹಸನಾಗೋ ಬೀರಣ್ಣ. ಆಗಲಿ ಅಕ್ಕ, ನೀನು ತಂದಿರ್ತಕ್ಕಂತ ಈ ನಾಗರ ಗದ್ದಿಗೆ ಮೇಲಾದ್ರೂ ಕೂಡ ನಾನು ಆಸನಾಗ್ತೀನಿ ನೋಡಕ್ಕ. ಏನು ತಮ್ಮ ಬೀರಣ್ಣ, ಅಕ್ಕ ನಿನಗ ಪಂಚಾಮೃತದ ಅಡಿಗೆ ಆದರೂ ಮಾಡಿನ ತಮ್ಮ, ಪಂಚಾಮೃತದ ಅಡಿಗೆ ಆದರೂ ಸ್ವೀಕಾರ ಮಾಡುತ್ತಮ್ಮ. ಅಕ್ಕ ಹೇಳತ್ತಮ್ಮ, ನಾನು ಪ್ರಸಾದ ಮಾಡಬೇಕಾದ್ರೆ ಕರ ಕುಡಿದ ಹಾಲು ಎಂಜಲಾಗಿರಬಾರದು ಮತ್ತು ಮರಿ ಕುಡಿದ ಹಾಲು ಎಂಜಲಾಗಿರಬಾರದು ನೋಡಕ್ಕ. ಎಲ್ಲರೇ ನೋಡ್ರೇನ್ರಿ ನೀವು, ಕರ ಕುಡ್ದು ಹೆಂಜಲಾಗಲಾರ್ದು, ಮರಿ ಕುಡ್ದು ಹೆಂಜಲಾಗಲಾರ್ದು. ಯಾಕಂತ ಕೇಳಿದ್ರೆ ಕರ ಆಕಳ ಇದ ಮೇಲೆ ಕರ ಕುಡಿದ್ರೆ ಹೆಂಜಲಾಗ್ತದ, ಮತ್ತು ಒಂದು ಕುರಿ ಆಗ್ಲಿ ಒಂದು ಆಡಾಗ್ಲಿ ಒಂದು ಈತಪ್ಪ ಅಂತಂದ್ರೆ ಮರಿ ಕುಡ್ದು ಹೆಂಜಲಾಗ್ತದ. ಹೌದು, ಕರೆ ಇವರೆಲ್ಲ ನಮ್ಮ ತಮ್ಮ ಎಲ್ಲಿದ್ದು ತೆಗದ ನೋಡ್ರಿ. ಅಕ್ಕ ಏನು ತಮ್ಮ ಬೀರಣ್ಣ, ಹೇಳು ನನ್ನಕ್ಕ. ಕರ ಕುಡ್ದ ಹಾಲು ಎಂಜಲಾಗಿರಬಾರ್ದು, ಮರಿ ಕುಡ್ದ ಹಾಲು ಎಂಜಲಾಗಿರಬಾರ್ದು. ಹೌದು ಹೌದು ನನ್ನಕ್ಕ. ಅಂತ ಮೀಸಲು ಹಾಲು ಬೀಳ್ಲಕತ್ತಿಪ್ಪ ಅಂತಂದ್ರ ಹೌದು ಅಕ್ಕ. ಅಕ್ಕನೇನು ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದಿವ, ಏನು ಹೊಳೆ ಹಂಗೆ ಹೋಗ್ಬೇಕಂತ ಬಂದಿವ. ಏನು ನನ್ನಕ್ಕ, ಹೇಳು ತಮ್ಮ ಬೀರಣ್ಣ, ನಿನ್ನನ್ನು ಹಬ್ಬಕ್ಕೆ ನಾನು ಬರಮಾಡಿ ಕರೆದುಕೊಂಡು ಹೋಗುವುದಕ್ಕೆ ಬಂದೀನಿ ನೋಡಕ್ಕ. ನೋಡ್ರಿ ಅಕ್ಕಗ ಹಬ್ಬಕ್ಕೆ ಕರಿಲಕ್ ಬಂದನಂತ ಹೇಳ್ತಾನ, ಕರೆ ಎಲ್ಲಾನು ಕಾಡ್ಲಕತ್ತಾನ ಇಲ್ಲಿ ಬಂದು, ಅದನ್ನ ತಗೊಂಡು ಬಾ ಇದನ್ನ ತಗೊಂಡು ಬಾ ಅಂತ ಹೇಳಿ. ಹೌದು ಹೌದು ನನ್ನಕ್ಕ. ಏನು ತಮ್ಮ ಬೀರಣ್ಣ, ಅಕ್ಕ ನನ್ನ ಮನೆ ಒಳಗೆ ಎತ್ತ ಕಾಡ್ತಿ ಕಾಡು. ಹೌದು, ನೀ ಕಾಡಿದ್ದನ್ನ ನಾ ತಂದು ಬೇಡಿದ್ದನ್ನ ನಾ ಕೊಡ್ತೀನಿ. ಹೌದು ನನ್ನಕ್ಕ. ಕರೆ ನಾಳೆ ನಿನ್ನ ಹಬ್ಬಕ್ಕೆ ನಾ ಬರ್ಲಕ್ಕ ಕರ್ಕೊಂಡು ಹೋಗ್ಲಕ್ಕ ಬಂದಿ, ನನಗ್ ಗೊತ್ತದ. ಹೌದು ನನ್ನಕ್ಕ. ನೀ ಏನಪ್ಪಾ ಅಂತ ಕೇಳಿದ್ರೆ ನಿನ್ನ ಊರಾಗ ನಾ ಏನ ಕಾಡ್ತೀನಿ ಅಂತಕ್ಕಂಥದ್ದು ಇನ್ನ ಗೊತ್ತಿಲ್ಲ ತಮ್ಮ. ಹೌದು ನನ್ನಕ್ಕ. ಕರೆ ನಾ ಕಾಡಿರ್ತಕ್ಕಂಥದ್ದು ನೀ ತಂದು ಕೊಟ್ಟಪ್ಪ ಅಂತಂದ್ರೆ ನಿನ್ನ ಹೆಂಡತಿ ಮನ್ಯಾಗ ಬಹಳ ಶಾಣಕ್ಯದಾಳ. ಹೌದು, ಕನ್ಯಾ ಕೋಮಲಿ ನನಗ ತಂದು ಕೊಟ್ಟಪ್ಪ ಅಂತಂದ್ರೆ ಅಕ್ಕಿ ಸಿಟ್ಟಿಗೆ ಇರ್ತಾಳ. ಹೌದು. ಕರೆ ಮುಂದೆ ಹಬ್ಬಕ್ಕೆ ಬಂದ ಮೇಲೆ ಏನಾಗ್ತದ ಅಂತಕ್ಕಂಥದ್ದು ಮುಂದಿರ್ಲಿ. ಆಹಾ. ಏನು ತಮ್ಮ ಬೀರಣ್ಣ, ಅಕ್ಕ ಕರ ಕುಡ್ದ ಹಾಲು ಎಂಜಲಾಗಿರಬಾರ್ದು, ಮರಿ ಕುಡ್ದ ಹಾಲು ಎಂಜಲಾಗಿರಬಾರ್ದು. ಹೌದು. ಅಂತ ಮೀಸಲ್ ಹಾಲಾದ್ರೂ ತಂದು ನಿನಗೆ ಊಟಕ್ಕೆ ಹಾಕ್ತೀನಿ ತಮ್ಮ, ಸ್ವಲ್ಪ ವಿಶ್ರಾಂತಿ ತೆಗೆದು ತಮ್ಮ. ಆಗಲಿ ಅಕ್ಕ, ನಿನ್ನ ತೆಗೆದುಕೊಂಡು ಬಾ ಹೋಗಕ್ಕ. ಹೋಗಿ ಬರ್ತೀನಿ ತಮ್ಮ. ಓಹೋ, ಹಾಲು ಹಟ್ಟಿಗೆ ಹೋದರೆ ಕರ ಕುಡ್ದ ಹಾಲು ಎಂಜಲಾದವು, ಭಾಗ್ಯದ ಹಟ್ಟಿಗೆ ಹೋದರೆ ಮರಿ ಕುಡ್ದ ಹಾಲು ಎಂಜಲಾದವು. ಹೌದು ಹೌದು. ಏನನ್ನ ತಮ್ಮ ಚೆನ್ನಿಂಗರಾಯಿಗೆ ಒಂದಿಷ್ಟು ಮೀಸಲ ಹಾಲ ಸಿಗಲಿಲ್ಲವಲ್ಲ. ಇಂಥ ದೋಷನ ಮಾತನಾಡಲು ಏನು ಕಾರಣ ಮಾಯಮ್ಮ? ಏನು ಹುಟ್ಟಗೋಮರಿ, ಹೇಳು ತಾಯಿ. ಏನನ್ನ ತಮ್ಮ ಚೆನ್ನಿಂಗರಾಯ ಮೀಸಲ ಹಾಲ ಬೇಡಿ ಮಲಮನಸ್ಸು ಮಾಡಿ ಕೂತಾನೆ ಹುಟ್ಟಗೋಮರಿ. ಹೌದು ಹೌದೇನು ತಾಯಿ? ನಿನ್ನ ಮೀಸಲ ಹಾಲು ಕೊಡಬೇಕು ಹುಟ್ಟಗೋಮರಿ. ಏನು ಮಾಯಮ್ಮ? ಹೇಳು ಹುಟ್ಟಗೋಮರಿ. ಏನಿನ ತಮ್ಮ ಚೆನ್ನಿಂಗರಾಯ ಮೀಸಲ ಹಾಲು ಬೇಡಿ ಮಲಮನಸ್ಸ ಮಾಡಿ ಕುಂತಾನಪ್ಪ ಅಂತಂದ್ರ? ಹೌದು ಹೌದು ಹುಟ್ಟಗೋಮರಿ. ನಿನ್ನ ತಮ್ಮ ಚೆನ್ನಿಂಗರಾಯಿಗೆ ನಾನು ಮೀಸಲ ಹಾಲು ಕೊಡ್ತೀನಿ, ನನಗೇನು ಚಾಜಾ ಕೊಡ್ತಿ ಮಾಯಮ್ಮ? ಏನು ಹುಟ್ಟಗೋಮರಿ? ಹೇಳು ತಾಯಿ. ನೀ ಏನು ಬೇಡ್ತಿ ಬೇಡ ಹುಟ್ಟಗೋಮರಿ, ಬೇಡಿದ್ದನ್ನ ಕೊಡ್ತೀನಿ ಹುಟ್ಟಗೋಮರಿ. ಏನು ಮಾಯಮ್ಮ? ಹೇಳು ಹುಟ್ಟಗೋಮರಿ. ನಾನು ಇರುವರೆಗೂ ನನ್ನ ಕಟಗಿನ ಕೈಯಾಗ ಕೊಡಬಾರದು, ಮುಲ್ಲಾ ಬಂದು ನನ್ನ ಚೂರಿ ಹಾಕಬಾರದು. ಹೌದು ಹೌದು ಹುಟ್ಟಗೋಮರಿ. ನಾನು ಲಿಂಗೈಕ ಆದ ದಿವಸ ನಡದೊಡ್ಡಿ ಒಳಗೆ ನನ್ನ ಸಮಾಧಿ ಮಾಡಬೇಕು, ಬನ್ನಿ ಮಂಕಾಳಿ ಮರ ತಂದು ನನ್ನ ನಡದೊಡ್ಡಿ ಒಳಗೆ ನಡೆಸಬೇಕು. ಆದರಾಗಲಿ ಹುಟ್ಟಗೋಮರಿ. ಹಸಿರು ಸೇರಿ ಹಸಿರು ಗೊಬ್ಬಸ ಜಾಳಿಗೆ ದಂಡಿ ಹಣಿಯಲ್ಲಿ ಕುಂಕುಮ, ಹೌದು ಉಡಿಯಕ್ಕೆ ಸಾಮಾನುಗಳಿಂದ ನನ್ನ ಉಡಿಯ ತುಂಬಬೇಕು ಮಾಯಮ್ಮ. ಆದರಾಗಲಿ ಹುಟ್ಟಗೋಮರಿ. 5 ಮಂದಿ ಮುತ್ತೈದರ ತಂದು ನನ್ನ ಗಿಲಸಾಗಿಸಬೇಕು. ಆದರಾಗಲಿ ಹುಟ್ಟಗೋಮರಿ. ಆ ದೀಪಾವಳಿ ಅಮಾವಾಸ್ಯ ದಿವಸ ನಿನ್ನ ತಮ್ಮನ ಪೂಜೆ ಆಗಬೇಕು, ಮರ ದಿವಸ ಪಾಡ್ಯದ ಪೂಜೆ ನಂದಾಗಬೇಕು ಮಾಯಮ್ಮ. ಆದರಾಗಲಿ ಹುಟ್ಟಗೋಮರಿ. ನಿನ್ನ ಆಶೆಯಂತೆ ಎಲ್ಲಾ ಛಾದವನ್ನು ಕೊಡುತ್ತೇನೆ, ನನ್ನ ತಮ್ಮಗ ಮೀಸಲು ಹಾಲ ಕೊಡು ಹುಟ್ಟಗೋಮರಿ. ಏನು ಮಾಯಮ್ಮ? ಹೇಳು ಹುಟ್ಟಗೋಮರಿ. ನಾಡ ಮೇಲೆ ಸೂರ್ಯ ಚಂದ್ರ ಇರುವರೆಗೂ ನೆಲವಂದ ಗಂಗೆ ಹರಿವರೆಗೂ ಪಾರಂದ ಪಾರಿ ಇರುವರೆಗೂ. ಹೌದು ಹೌದು ಹುಟ್ಟಗೋಮರಿ. ನಾಡ ಮೇಲೆ ದಡ್ಡಿ ಲಕ್ಷ್ಮಿ ಎನ್ನುವಂತ ನಾಮ ಜಗದೊಳಗ ಅಜರಾಮರವಾಗಿ ಉಳಿಸ್ತೀನಿಯಪ್ಪ ತಂದ್ರ? ಹೌದು ಹೌದು ಹುಟ್ಟಗೋಮರಿ. ನಿನ್ನ ತಮ್ಮ ಲಿಂಗ ಬೀರದೇವರಿಗೆ ನಾನು ಮೀಸಲು ಹಾಲು ಕೊಡ್ತೀನಿ ಮಾಯಮ್ಮ. ಆದರಾಗಲಿ ಹುಟ್ಟಗೋಮರಿ. ನಾಡ ಮೇಲೆ ದಡ್ಡಿ ಲಕ್ಷ್ಮಿ ಎನ್ನುವಂತ ನಾಮ ಜಗದೊಳಗೆ ಅಜರಾಮರವಾಗಿ ಉಳಿಸ್ತೀನಿ ಹುಟ್ಟಗೋಮರಿ. ಆದರಾಗಲಿ ನೀನು ತೆಗೆದುಕೊಂಡು ಹೋಗು ತಾಯಿ. ಆದರಾಗಲಿ ಹುಟ್ಟಗೋಮರಿ. ಹಾಲನ್ನು ಕೊಡುವ ಮೊದಲ. ಲಾಳ
ಏ ಹಾಲಿನ ಗಿಂಡಿ ಹಿಡಿದಾಳಕ್ಕ ಭಾಗ್ಯದ ಹಟ್ಟಿಗೆ ಬಂದಾಳೋ. ಏ ಭಾಗ್ಯದ ಹಟ್ಟಿಗೆ ಬಂದಾಳಕ್ಕ ಹುಟ್ಟಾಗೋ ಮರಿಗೆ ಕರೆದಾಳೋ. ಏ ಭಾಗ್ಯದ ಹಟ್ಟಿಗೆ ಬಂದಾಳಕ್ಕ ಹುಟ್ಟಾಗೋ ಮರಿಗೆ ಕರೆದಾಳೋ. ಏನೋ ನಕ್ಕ ಮಾಯ ತಿರುಗಾಡಿ ಹಾಲ ಹಿಂಡಾಳ. ಹೌದಾ? ಏನೋ ನಕ್ಕ ಮಾಯ ತಿರುಗಾಡಿ ಹಾಲ ಹಿಂಡಾಳ. ತಿರುಗಾಡಿ ಹಾಲ ಹಿಂಡಾಳಕ್ಕ ಬಾಡಿ ಹಾಲ ಹಿಂಡಾಳ. ತಿರುಗಾಡಿ ಹಾಲ ಹಿಂಡಾಳಕ್ಕ ಬಾಡಿ ಹಾಲ ಹಿಂಡಾಳ. ಹೌದಾ? ಏನಕ್ಕ ಮಾಯ ಹಾಲಿನ ಗಿಂಡಿ ತುಂಬ್ಯಾಳೋ. ಹಾಲಿನ ಗಿಂಡಿ ತುಂಬ್ಯಾಳಕ್ಕ ಬಾಗಿಲ ಹಟ್ಟಿ ಬಿಟ್ಟಾಳೋ. ಬಾಗಿಲ ಹಟ್ಟಿ ಬಿಟ್ಟಾಳಕ್ಕ ಸಾಗಿ ಬರೋ ತಾಳೇನೋ. ಏನು ರಾಜವಾಡಕ್ಕೆ ಬಂದಾಳೋ. ರಾಜವಾಡೇನೋ ಅಕ್ಕ ತಮ್ಮರು ಕೂಡ್ಯಾರೋ. ಅಕ್ಕ ತಮ್ಮರು ಕೂಡ್ಯಾರೋ ಮಾತನಾಡುತ್ತಾರೇನೋ. ಹಲ್ ಏನ ತಮ್ಮ ಭೀರಣ್ಣ, ಅಕ್ಕ ನಿನ್ನ ಆಶಯಂತೆ ಮೀಸಲ ಹಾಲಾದರೂ ತಂದಿನಿ ತಮ್ಮ, ಮೀಸಲ ಹಾಲಾದರೂ ಸ್ವೀಕಾರ ಮಾಡುತ್ತಮ್ಮ. ನೀನು ತಂದಿರ್ತಕ್ಕಂತ ಮೀಸಲ ಹಾಲು ನಾನು ಸ್ವೀಕಾರ ಮಾಡಿದಂತಾಯ್ತು ನೋಡಕ್ಕ. ನೋಡ್ರಿ ದಿನ ಒಂದೊಂದು ಹಬ್ಬ ಆಗ್ತಾವ, ದಿನ ಒಂದೊಂದು ಮೀಸಲು ಹಾಲು ಕುಡ್ದು ಹೆಂಗದ ನೋಡ್ರಿ. ಹೌದು ಹೌದು, ಏನು ನನ್ನಕ್ಕ. ವಜ್ರ ಕಾಯ ಆಗದ ದೇಹ ವಜ್ರದ ಕಾಯ. ಹೌದು ಅಕ್ಕ. ಅದಕ್ಕ ತಮ್ಮ ಬೀರಣ್ಣ, ಅಕ್ಕ ನೀನು ಬಂದಂತ ಕಾರಣ ಆದರೂ ಹೇಳುತ್ತಮ್ಮ. ಏನು ನನ್ನಕ್ಕ. ಹೇಳುತ್ತಮ್ಮ. ನೀನು ಬೇಡಿಕೊಂಡಿರ್ತಕ್ಕಂತ 12 ವರ್ಷದ ಹರಕೆ ಕೂಡಿ ಬಂದಾವ ಮತ್ತು 30 ವರ್ಷದ ಮುಡುಪ ಕೂಡಿ ಬಂದಾವ ನೋಡಕ್ಕ. ಹೌದೇನೋ ನನ್ನ ತಮ್ಮ. ಏನು ನನ್ನಕ್ಕ. ಹೇಳುತ್ತಮ್ಮ. ನನ್ನಪ್ಪ ಜಗತ್ತೂರು ರೇವಣ ಸತ್ತನ ಹಬ್ಬ ಬಂದಾವ ಮತ್ತು ಜಾಡಿ ಹಚ್ಚುವುದು ಬಂದಾವ ನೋಡಕ್ಕ. ಹೌದೇನೋ ನನ್ನ ತಮ್ಮ. ಪಟ್ಟದ ಪರಮಾನಂದೊಂದು ಹುಟ್ಟ ಗೊಂಬಳಿ ಬಂದಾವ ಮತ್ತು ಕಟ್ಟ ಮೀಸಲು ಬಂದಾವ ನೋಡಕ್ಕ. ಹೌದೇನೋ ನನ್ನ ತಮ್ಮ. ಶಿವನ ಸದರ ಬಂದಾವ, ಕೈಲಾಸದಿಂದ ಹೋಮಾಲಿಗಳು ಬಂದಾವ ನೋಡಕ್ಕ. ಹೌದು ಹೌದು ನನ್ನ ತಮ್ಮ. ಆ ಕೂಡಿ ಬಂದ ಕಾರಣ ಮಾಡಿ ಬಿಡುವನು, ಬೆಳ್ಳಗಿರಿಗೆ ಹಬ್ಬಕ್ಕ ಹೋಗೋನು ನಡಿ ನನ್ನಕ್ಕ. ಏನು ತಮ್ಮ ಬೀರಣ್ಣ. ಹೇಳು ನನ್ನಕ್ಕ. ನಾ ಬೆಳ್ಳಿಗಿರಿಗೆ ನಿನ್ನೆ ಹಬ್ಬಕ್ಕೆ ಬರಬೇಕಾದ್ರೆ ನನಗೆ ಬಹಳ ಐತೆ ತಮ್ಮ. ನನಗೆ ಬಟ್ಟೆ ತರಬೇಕಾಗ್ಯದ, ಬೆಳ್ಳಿ ಬಂಗಾರ. ಆಗಲಿ ಅಕ್ಕ, ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಹಬ್ಬಕ್ಕೆ ಹೋಗೋನು ನಡಿಯಕ್ಕ. ನಡಿತಮ್ಮ ಹೋಗೋಣ, ಇಬ್ಬರು ಕೂಡಿಕೊಂಡು ಕೇಸಿದ್ರೆ ಹಬ್ಬಕ್ಕ ನಡಿಯಕ್ಕ ಹೋಗೋಣ. ನಡಿತಮ್ಮ ಹೋಗೋಣ.